ಕೆಲವರಿಗೆ ಈ ದೇಶದ ಕಾನೂನಿನ ಬಗ್ಗೆ ಗೌರವನೇ ಇಲ್ಲ ಅಂತ ಅನ್ಸುತ್ತೆ. ಆದರೆ ಮಾತೆತ್ತಿದ್ರೆ ಮಾತ್ರ ನಾವು ಈ ದೇಶದವ್ರಿ ಅಂತ ಬಿಲ್ಡಪ್ ಬೇರೆ ಕೊಡ್ತಾರೆ. ಅತಿಕ್ರಮಣ ಮಾಡಿ ಕಟ್ಕೊಂಡಿರುವಂಥ ಮಸೀದಿಯನ್ನು ಕೆಡವಕ್ಕೆ ಹೋದಂಥ ಕೋರ್ಟ್ನಿಂದ ಆದೇಶ ಬಂದರೂ ಕೂಡ ತೆರವಕ್ಕೆ ಹೋದಂಥ ಅಧಿಕಾರಿಗಳ ಮೇಲೇ ಕಲ್ಲು ತೂರಾಟವನ್ನು ಮಾಡಿದಂಥ ಪ್ರಕರಣ ದೆಹಲಿಯಲ್ಲಿ ಆಗಿದೆ. ಯಾರು ಈ ಕಲ್ಲು ತೂರಾಟವನ್ನು ಮಾಡಿದ್ರು, ಏನಾಯ್ತು ಅಲ್ಲಿ ಪರಿಸ್ಥಿತಿ, ಇಲ್ಲಿದೆ ನೋಡಿ ರಿಪೋರ್ಟ್. ದೆಹಲಿಯಲ್ಲಿ ಫೈಜ್ ಎ ಇಲಾಹಿ ಮಸೀದಿ ವಿವಾದ. ಮಸೀದಿ ಅತಿಕ್ರಮಣ ತೆರವುಗೊಳಿಸುವ ವೇಳೆ ಘರ್ಷಣೆ, ಪೊಲೀಸರ ಮೇಲೆ ಕಲ್ಲು ತೂರಾಟ, ಮಧ್ಯರಾತ್ರಿ ಹೈಡ್ರಾಮಾ. ದೆಹಲಿಯ ಮಸೀದಿಯೊಂದರ ಬಳಿ ಅತಿಕ್ರಮಣ ತೆರವುಗೊಳಿಸುವ ವೇಳೆ ಘರ್ಷಣೆಯಾಗಿದೆ. ಅಕ್ರಮ ತೆರವಿಗೆ ಬಂದ ಅಧಿಕಾರಿಗಳು ಮತ್ತು ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ದೆಹಲಿಯ ತುರ್ಕ್ಮನ್ ಗೇಟ್ ಪ್ರದೇಶದ ಫೈಜ್ ಎ ಇಲಾಹಿ ಮಸೀದಿಯ ಬಳಿ ಅಕ್ರಮ ತೆರವು ಕಾರ್ಯಾಚರಣೆ ನಡೆಸೋದಕ್ಕೆ ಮುಂದಾದಂತಹ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಬೆಳಗ್ಗೆ 30 ಜೆಸಿಬಿಗಳ ಮೂಲಕ ನಡೆಸಲಾಗ್ತಾ ಇದ್ದ ಕಟ್ಟಡ ತೆರವು ಕಾರ್ಯಾಚರಣೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಈ ವೇಳೆ ಕೆಲ ಕಾಲ ಉದ್ವಿಗ್ನತೆ ಉಂಟಾಯಿತು. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ರು. ದೆಹಲಿ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸೋಕೆ ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಕಾರ್ಯಾಚರಣೆ ಆರಂಭಿಸಲಾಯಿತು. ಈ ವೇಳೆ ಗುಂಪಿನಲ್ಲಿ ಬಂದ ಜನ ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ. ಘಟನೆಯಲ್ಲಿ 4 ರಿಂದ 5 ಪೊಲೀಸ್ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ದೆಹಲಿಯ ರಾಮ್ಲೀಲಾ ಮೈದಾನಕ್ಕೆ ಹೊಂದಿಕೊಂಡಿರುವಂತಹ ಮಸೀದಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭೂ ಅತಿಕ್ರಮಣ ಮಾಡಿಕೊಂಡಂತಹ ಪ್ರದೇಶವನ್ನ ತೆರವು ಮಾಡಲಿಕ್ಕೆ ಎಂಸಿಡಿಯ ಅಧಿಕಾರಿಗಳು ರಾತ್ರಿ 1 ಗಂಟೆಗೆ ಸರಿಸುಮಾರು 30 ಜೆಸಿಬಿಗಳ ಜೊತೆಗೆ ಮತ್ತೆ ಪೊಲೀಸ್ ಭದ್ರತೆ ಜೊತೆಗೆ ಈ ಒಂದು ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಈ ಎನ್ಕ್ರೋಚ್ಮೆಂಟ್ ಆದಂತಹ ಪ್ರದೇಶವನ್ನ ತೆರವು ಮಾಡಲಿಕ್ಕೆ ಕೂಡ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರೆಲ್ಲರೂ ಕೂಡ ಒಟ್ಟುಗೂಡಿ ಪೊಲೀಸರ ಮೇಲೆ ಕಲ್ಲು ತೂರುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಈ ಒಂದು ಘರ್ಷಣೆಯಲ್ಲಿ ಸರಿಸುಮಾರು 4 ರಿಂದ 5 ಜನ ಪೊಲೀಸರಿಗೆ ಗಾಯಗಳಾಗಿದ್ದಾವೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಘಟನೆಯನ್ನ ಅಶ್ರುದಾಳಿಯನ್ನ ಮಾಡೋ ಮೂಲಕ ಇಡೀ ಪರಿಸ್ಥಿತಿಯನ್ನ ಈಗ ನಿಯಂತ್ರಣಕ್ಕೆ ತರುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ರು. ಅದಾದ ಬಳಿಕ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಯಿತು. ರಾಮ್ಲೀಲಾ ಮೈದಾನದಲ್ಲಿರುವ ಮಸೀದಿ ಹಾಗೂ ಸ್ಮಶಾನಕ್ಕೆ ಹೊಂದಿಕೊಂಡಿರುವ ಭೂಮಿಯಿಂದ ಅತಿಕ್ರಮಣಗಳನ್ನು ತೆರವುಗೊಳಿಸುವ ಎಂಸಿಡಿ ನಿರ್ಧಾರವನ್ನು ಪ್ರಶ್ನಿಸಿ ಸೈಯದ್ ಇಲಾಹಿ ಮಸೀದಿಯ ವ್ಯವಸ್ಥಾಪನಾ ಸಮಿತಿ ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ದೆಹಲಿ ಹೈಕೋರ್ಟ್ ಮಂಗಳವಾರ ನೋಟಿಸ್ ಜಾರಿ ಮಾಡಿದ್ರು. ತೆರವು ಕಾರ್ಯ ಮುಂದುವರೆದಿದೆ. ಇದಕ್ಕೆ ವಿರೋಧಿಸಿ ಸ್ಥಳೀಯ ನಿವಾಸಿಗಳು ಸ್ಥಳದಲ್ಲಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಸದ್ಯ ಪರಿಸ್ಥಿತಿ ನಿಯಂತ್ರಣ ತಪ್ಪದಂತೆ ತಡೆಯೋಕೆ ಪ್ರದೇಶದಲ್ಲಿ ಹಾಗೂ ಸುತ್ತಮುತ್ತ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ನಲ್ಲೇ ಪ್ರಕರಣ ಬಾಕಿ ಇರುವಂತಹ ಸಂದರ್ಭದಲ್ಲೇ ಈ ಒಂದು ಅತಿಕ್ರಮಣವನ್ನ ತೆರವು ಮಾಡ್ತಾ ಇರೋದಕ್ಕೆ ಅಲ್ಲಿನ ಸ್ಥಳೀಯ ಸಾರ್ವಜನಿಕರು ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ದೆಹಲಿ ಹೈಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಅರ್ಜಿಗಳಿತ್ತು. ಈ ಅರ್ಜಿಗಳ ಪೈಕಿ ಒಂದು ಅರ್ಜಿಗೆ ಸಂಬಂಧಪಟ್ಟಂತ ಆದೇಶ ಈ ಹಿಂದೆ ಬಂದಿತ್ತು. ಅಂದರೆ ಈ ಒಂದು ಅಕ್ರಮ ಏನಿದೆ ಅದನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ನಿರ್ದೇಶನವನ್ನು ಕೊಟ್ಟಿತ್ತು. ಇದಕ್ಕೆ ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಮತ್ತೆ ಪ್ರತ್ಯೇಕ ವಿಚಾರಣೆಯು ಕೂಡ ನಡೀತಾ ಇತ್ತು. ಆ ಒಂದು ಪ್ರಕರಣದಲ್ಲೂ ಕೂಡ ಎಂಸಿಡಿ ಅಧಿಕಾರಿಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿತ್ತು. ಈ ಪ್ರಕರಣ ವಿಚಾರಣೆ ಹಂತದಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲೇ ಈ ಅಕ್ರಮ ತೆರವಿನ ಹೆಸರಿನಲ್ಲಿ ಮನೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಸ್ಥಳೀಯ ಜನರು ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಘರ್ಷಣೆ ನಡೀತು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಕಲ್ಲು ತೂರಾಟ ನಡೆಸಿದ ಜನರ ವಿರುದ್ಧ ಕ್ರಮಕ್ಕೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಈಗಾಗಲೇ 10 ಮಂದಿಯನ್ನ ಬಂಧಿಸಿದ್ದು, ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳು ಹಾಗೂ ಬಾಡಿ ಕ್ಯಾಮೆರಾ ದೃಶ್ಯಗಳನ್ನ ಗುರುತಿಸಿ ಮತ್ತಷ್ಟು ಜನರನ್ನ ಬಂಧಿಸಲಾಗ್ತಾ ಇದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.